ಬೈ ಎಲೆಕ್ಷನ್ ಅಖಾಡದಲ್ಲಿ ಕಳ್ಳೆತ್ತು ವರ್ಸಸ್ ಕುಂಟೆತ್ತು ಕದನ. ಬಿಜೆಪಿ ಕಳ್ಳೆತ್ತುಗಳಿಗೆ ವೋಟ್ ಹಾಕಬೇಡಿ ಅಂತ ಸಿಎಂ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಕಳ್ಳೆತ್ತುಗಳಿಗೆ ವೋಟ್ ಹಾಕಬೇಡಿ ಅಂತ ಸಿದ್ದರಾಮಯ್ಯನವರು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿರೋದು. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಜೋಡೆತ್ತುಗಳೆಲ್ಲ ಕುಂಟೆತ್ತುಗಳು ಬೇಡ ಅಂತ ಜನ ತೀರ್ಮಾನಿಸಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ರು ಒಬ್ಬರ ದಾರಿಗೆ ಮತ್ತೊಬ್ರು ಬರಲ್ಲ ಕೌಂಟರ್ ಕೊಟ್ಟಿದ್ದಾರೆ ಅಶೋಕ್. 28ನೇ ಇಸ್ವಿ ವಿಧಾನಸಭಾ ಚುನಾವಣೆ ಬರ್ತದೆ, ಮತ್ತೆ ನಾವೇ ಗೆಲ್ತೀವಿ. ಯಾರು ಕೂಲಿ ಮಾಡ್ತಾರೆ ಅವರಿಗೆ ತಾನೇ ಕೂಲಿ ಕೊಡಬೇಕು, ಗೆಯ್ಯೆತ್ತಿ ತಾನೇ ಮೇವು ಹಾಕಬೇಕು. ಕಳ್ಳೆತ್ತುಗಳಿಗೆ ಮೇವು ಹಾಕಕ್ಕಾಗತ್ತಾ? ಇವರು ಬಿಜೆಪಿಯವರು ಕಳ್ಳೆತ್ತುಗಳು. ಅದರಿಂದ ಅವರಿಗೆ ವೋಟ್ ಹಾಕೋದಕ್ಕೆ ಯಾವ ಕಾರಣಕ್ಕೂ ಕೂಡ ವೋಟ್ ಹಾಕಬಾರದು. ತಾವೆಲ್ಲರೂ ಕೂಡ ಹೇಗೆ HY ಮೇಟಿ ಅವರಿಗೆ ಆಶೀರ್ವಾದ ಮಾಡಿದ್ರಿ, ಅದೇ ರೀತಿಯಾಗಿ ಉಮೇಶ್ ಮೇಟಿಯವರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. 22 ಗೊತ್ತಾಗ್ಬಿಟ್ಟೈತೆ. ಡಿ.ಕೆ. ಶಿವಕುಮಾರು, ಸಿದ್ದರಾಮಯ್ಯ ಕೈ ಎತ್ತಿಬಿಟ್ಟು ನಾವು ಜೋಡೆತ್ತು ಅಂತಂದ್ರು. ಇವಾಗ ಕುಂಟೆಂತ ಆಗ್ಬಿಟ್ಟವು. ಅವ್ರೊಂದು ಕಡೆ ಇವ್ರೊಂದು ಕಡೆ. ಇವನ ದಾರಿಗೆ ಅವ್ರು ಬರಲ್ಲ, ಅವ್ರ ದಾರಿಗೆ ಇವ್ರು ಬರಲ್ಲ. ಪಾಪ ಡಿ.ಕೆ. ಶಿವಕುಮಾರ್ ಬಕಪಕ್ಷಿ ಅಂತೆ ಕಾಯ್ತಾವ್ರೆ. ಅಧಿಕಾರ ಹಸ್ತಾಂತರಕ್ಕೆ ಕೊಡ್ತಾ ಇಲ್ಲ ಮನುಷ್ಯ. ಅದರಿಂದ ಈಗ ಕುಂಟೆತ್ತುಗಳು ಇವರು. ಅದರಿಂದ ಈ ಕುಂಟೆತ್ತುಗಳು ಬೇಡ. ನಮ್ಮ ಸರ್ಕಾರ ಇದ್ದಾಗ ನಾವು ಹೆಚ್ಚು ಸಾಲವನ್ನು ಮಾಡದೆ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ರಿ. ಆದರೆ ಈ ಸರ್ಕಾರ ಬಂದು 3 ವರ್ಷ ಆದರೂ ಎಲ್ಲೂ ಅಭಿವೃದ್ಧಿ ಕಾರ್ಯದ ಒಂದು ಕಲ್ಲು ಹಾಕಿಲ್ಲ. ಏನೇನು ಉದ್ಘಾಟನೆ ಮಾಡ್ತಾವ್ರೋ ಅವೆಲ್ಲ ನಮ್ಮ BJP ಕಾಲದಲ್ಲಿ ಹಣ ಬಿಡುಗಡೆ ಮಾಡಿರೋದಕ್ಕೆ ಈಗ ಅವರು ಪೂಜೆ ಮಾಡಿ ಉದ್ಘಾಟನೆ ಮಾಡ್ತಾಯಿದ್ದಾರೆ ಅಷ್ಟೇ. ಅಲ್ಲ, ಬೆಲೆ ಕಡಿಮೆ ಮಾಡಿದಾರಲ್ಲ. ಪೆಟ್ರೋಲು ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ದಾರೆ, ತುಪ್ಪದ ಬೆಲೆ ಕಡಿಮೆ ಮಾಡಿದರು, GST. ಇಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಮಾಡಿಬಿಟ್ರಲ್ಲ, ಅಲ್ಲಿ ಕಡಿಮೆ ಮಾಡ್ತಾರೆ. ಕರ್ನಾಟಕದಲ್ಲಿರೋ ಸರ್ಕಾರ ಜಾಸ್ತಿ ಮಾಡ್ತದೆ ನೋಡಿ. ಇನ್ನೊಂದು ಈ 2 ಬೈ ಎಲೆಕ್ಷನ್ ಆದಮೇಲೆ ಜನರ ಮೇಲೆ ಎಲ್ಲ ತೆರಿಗೆ ಹಾಕ್ತಾರೆ. ಪೆಟ್ರೋಲು, ಡೀಸಲ್ಲು ಏನೇನಿದೆಯೋ ಎಲ್ಲದರ ಮೇಲೂ ತೆರಿಗೆ ಶುರು ಆಗ್ತದೆ. ಮಾರಿ ಹಬ್ಬ ಶುರು ಮಾಡ್ತಾರೆ. ಅದರಿಂದ ಜನ ಕೂಡ ಇವಾಗೇ ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ಆ ತೆರಿಗೆ ಹಾಕೋದಾದರೂ ತಪ್ಪತೈತೆ. ಕುಂಟೆತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.